ಏನೇ ಆದ್ರೂ ಮದ್ವೆ ಆದ್ಮೇಲೆ ಜನ ಎಲ್ಲ ಬದಲಾಗ್ಬಿಡ್ತಾರೆ. ಮನೆ ಸಂಸಾರ ಜವಾಬ್ದಾರಿ ಅನ್ಕೊಂಡು ಟೈಮೇ ಸಿಗಲ್ಲ. ಅಲ್ಲ ಜನನಿ, ಒಂದೊಳ್ಳೆ ಕರಿಯರ್ ಫ್ಯೂಚರ್ನ ಬಿಟ್ಟು ಮ್ಯಾರೇಜ್ ಆಗೋ ಕೊಟ್ಟಿದ್ಯಲ್ಲ, ಏನ್ ಹೇಳ್ಬೇಕು ನಿಂಗೆ? ಹಲೋ ಪ್ರಿಯಾ, ನಮ್ ಜನನಿ ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ಅವಳು ಹೋಗ್ತಿರೋದು ನಾಯಕ್ ಫ್ಯಾಮಿಲಿಗೆ. ಮತ್ತೆ ಇಲ್ಲಿಗಿಂತ ಅವಳಿಗೆ ಅಲ್ಲೇ ಸಕ್ಕದಾಗಿದೆ. ಯಾರ ಕೈ ಕೆಳಗಡೆನು ಕೆಲಸ ಮಾಡೋದಿಲ್ಲ, ಯಾರ ಮುಂದೆನೂ ಕೈ ಚಾಚಂಗಿಲ್ಲ ಸಂಬಳಕ್ಕೆ. ಅಲ್ಲ ಅವಳೇ ಬಾಸು ಗೊತ್ತಾ? ಕರಿಯರ್ ಅಷ್ಟೇ ಅಲ್ಲ, ಪೂರ್ತಿ ಲೈಫು ಸೆಟ್ ನಮ್ಮ ಅಕ್ಕಂದು. ವಾವ್ ಜನನಿ, ಸೂಪರ್. ಅತ್ತೆ ಮನೆಗೆ ಹೋದ್ಮೇಲೆ ಈ ಬಡವ್ರ ಮಕ್ಕಳನ್ನೆಲ್ಲ ಮರಿಬೇಡಮ್ಮ. ಏಯ್, ಮರಿಯಕ್ ನಾವೆಲ್ಲ ಬಿಡ್ತೀವಿ ಜನನಿ. ನಾವೆಲ್ಲರೂ ನಿಮ್ಮ ಆಫೀಸಿಗೆ ಬರ್ತೀವಿ. ನಮ್ಮನ್ನೆಲ್ಲ ಒಂದು ರೌಂಡ್ ಕರ್ಕೊಂಡು ಹೋಗೋ, ಆಯ್ತಾ? ಸರಿ. ಸುಮತಿ, ಹಾಯ್ ಅಂಕಲ್. ಓ ನಮಸ್ತೆ ನಮಸ್ತೆ. ಏನಮ್ಮ ಇನ್ನೂ ಕೂತಿದ್ಯಾ? ಮಂದವ್ರಿಗೆ ಹೋಗ್ಬಿಡ್ವಾ? ಲೇಟ್ ಆಗುತ್ತೆ, ನಡೀರಿ ಬೇಗ. ರೀ, ಮನೆ ದೇವ್ರಿಗೆ ಹೋಗೋದಕ್ಕೆ ಅರ್ಧ ಗಂಟೆ ಸಾಕು. ಟೈಮ್ ಇದೆ ಅಲ್ವಾ? ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ? ಹೋಗ್ತಿರೋದು ನಿಮ್ಮನೆ ದೇವ್ರಿಗಲ್ಲ, ನಮ್ಮೂರಿನ ಮನೆ ದೇವ್ರಿಗಮ್ಮ. ಭಗವಂತ ಎಲ್ಲರಿಗೂ ಅವಕಾಶ ಕೊಡಪ್ಪ. ಹೆಂಗೆ ನೋಡಿದ್ಯಾ? ಶುಭ ಕಾರ್ಯದ ಹೊತ್ತಲ್ಲಿ 4 ಹನಿ ಮಳೆನೂ ಬಿತ್ತು. ಶುಭ ಸೂಚನೆ. ಬನ್ನಿ ಊಟಕ್ಕೆ ಹೋಗೋಣ. ಬರು. ಅಣ್ಣ, ಒಂದ್ ನಿಮಿಷ. ಒಂದ್ ಗುಂಡಿ ತೋಡಿ ಕಂಬ ನೆಡೋದು ಇಷ್ಟೇನಾ ಶಾಸ್ತ್ರ? ಹ್ಞೂ ಮಾಧುರಿ, ಅಷ್ಟೇ. ಹ, ಇಷ್ಟೇನಾ? ಇಷ್ಟಕ್ಕೆ ನಾನು ಇಷ್ಟು ಚೆನ್ನಾಗಿ ರೆಡಿ ಆಗಿ ಬರ್ಬೇಕಾಗಿತ್ತ? ಕೆಲ್ಸ ಮಾಡೋರ್ಗೆ ಹೇಳಿದ್ರೆ ಅವರೇ ಮಾಡಿರೋರು. ನನ್ ರೆಡಿ ಆಗಿದ್ದೆಲ್ಲ ವೇಸ್ಟ್ ಆಯ್ತು. ಹಾಗೆಲ್ಲ ಹೇಳ್ಬಾರ್ದೆ ಮಾಧು. ಮಾಧು ಅಲ್ಲ, ಮಾಧುರಿ. ಅದೇನ್ ಮಾರಿನ ಬಿಡು, ಹಂಗೆಲ್ಲ ಮಾತಾಡ್ಬಾರ್ದು. ಇದು ಮುಖ್ಯವಾದ ಶಾಸ್ತ್ರ. ಹೌದಾ? ಅದ್ಯಾಕ್ ಮುಖ್ಯ? ಅಮ್ಮ, what is the purpose of this ಕಂಬ? ಅಮ್ಮ, ನಿನಗ್ ಗೊತ್ತಿಲ್ವಾ? ಅದು ನಮ್ಮ ಪದ್ಧತಿ, ಗೊತ್ತಾ ನಿನ್ಗೆ? ಅದೇ ನಂಗೆ ಇವಾಗ ಕಾರಣ ಗೊತ್ತಾಗ್ಬೇಕಷ್ಟೇ. ನೋಡು, ದೊಡ್ಡವರು ಏನೋ ಒಂದು ಶಾಸ್ತ್ರ ಸಂಪ್ರದಾಯ ಅಂತ ಮಾಡಿರ್ತಾರೆ, ನಾವು ಅದನ್ನ ಅನುಸರಿಸ್ಕೊಂಡು ಹೋಗ್ತೀವಿ ಅಷ್ಟೇ. ನಿನಗೇನು ಗೊತ್ತಿಲ್ಲದೆ ಇದ್ರೆ ಸುಮ್ಮನೆ ನಿಂತ್ಕೊಂಡು ನೋಡು, ಬಾಯಿಗೆ ಬಂದದ್ದನ್ನೆಲ್ಲ ಮಾತಾಡಬೇಡ. ಕಾರಣ ಏನಮ್ಮ? ಅಮ್ಮ ತಾಯಿ, ನನ್ಗೆ ಗೊತ್ತಿಲ್ಲಮ್ಮ. ಹಲೋ ನಂದಿನಿ ಅತ್ಗೆ, ನೀವು ತುಂಬಾ ಮಾತಾಡ್ತೀರಾ ಅಲ್ವಾ? ಈ ಶಾಸ್ತ್ರ ಯಾಕೆ ಮಾಡ್ತಾರೆ ಅಂತ ಗೊತ್ತಾ ನಿಮ್ಗೆ? ಅದು ನಂಗೂ ಗೊತ್ತಿಲ್ಲ ಮಾಧುರಿ. ಮತ್ತೆ ತುಂಬಾ ಓದಿದೀನಿ ಅಂತೀರಾ? ನಾನ್ ಓದಿದಾಗ ಸಿಲೆಬಸ್ ಅಲ್ಲಿ ಇದೆಲ್ಲ ಇರ್ಲಿಲ್ಲ. ರೇಣುಕಾ ಅದ್ಕೆ ನಿಮ್ಗೆ? ಪಾಪ ಅವಳಿಗೂ ಗೊತ್ತಿಲ್ವಂತಲ್ಲ, ಗೊತ್ತಿದ್ರೆ ಹೇಳಿರೋಳು. ಬಿಡಮ್ಮ, ಸಾಕು, ಹೋಗೋಣ ಬಾ. ಈಶ್ವರಿ ಅಕ್ಕಂಗ್ ಗೊತ್ತು. ಹೇಳಕ್ಕ ಮಾರಿ, ಮಾಧುರಿ ಕೇಳ್ತಿದ್ದಾಳೆ, ಹೇಳಕ್ಕ. 啊。
ನಾವು ಮಾಡೋ ಪ್ರತಿ ಸಂಪ್ರದಾಯದ ಹಿಂದೆನೂ ಒಂದು ಕಾರಣ ಇರುತ್ತೆ ಮಾದರಿ. ಈಗ ಮನೆಯಲ್ಲಿ ಒಂದು ಶುಭ ಕಾರ್ಯನೇ ಆಗಲಿ ಇಲ್ಲ ಅಶುಭ ಕಾರ್ಯನೇ ಆಗಲಿ ಜನ ಸೇರ್ತಾರಲ್ವಾ, ಆದರೆ ಹೊರಗಡೆಯಿಂದ ನೋಡೋರಿಗೆ ಇವ್ರ ಮನೆಯಲ್ಲಿ ಏನು ನಡೀತಾ ಇದೆ ಅಂತಲೇ ಗೊತ್ತಾಗಲ್ಲ. ಹಾಗೆ ನೋಡೋರಿಗೆ ಈ ಮನೆಯಲ್ಲಿ ಶುಭ ಕಾರ್ಯ ನಡೀತಾ ಇದೆ ಅನ್ನೋದು ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಈ ರೀತಿ ಕಂಬ ನೆಟ್ಟು ಮನೆ ಮುಂದೆ ತೋರಣ ಕಟ್ಟಿ ಬಾಳೆ ಕಂಬ ನೆಟ್ಟು ಹೂವಿನಿಂದ ಅಲಂಕಾರ ಮಾಡ್ತಾರೆ. ಎಷ್ಟೋ ಕಡೆ ನವಧಾನ್ಯಗಳನ್ನು ಹಾಕಿ ಆಮೇಲೆ ಬಾಳೆ ಕಂಬ ಕೂಡ ನೆಟ್ಟು ಪೂಜೆ ಮಾಡ್ತಾರೆ. ನಮ್ಮನೆಯಲ್ಲಿ ಶುಭ ಕಾರ್ಯ ನಡೀತಾ ಇದೆ, ಯಾರು ಕೆಟ್ಟ ದೃಷ್ಟಿನೂ ಬೀಳದೇ ಇರಲಿ, ಯಾವ ಕೆಟ್ಟ ಘಟನೆನೂ ಈ ಶುಭ ಕಾರ್ಯ ನಡೆಯೋದ್ರೊಳಗೆ ನಡೀದೇ ಇರಲಿ ಅಂತ ಬೇಡ್ಕೋತಾರೆ. ಮದುವೆ ಮಾಡ್ಕೊಂಡು ಬರೋ ಗಂಡು ಹೆಣ್ಣಿನ ಜೀವನ ಯಾವಾಗ್ಲೂ ಹಸರಾಗಿರ್ಲಿ ಅಂತಾನೆ ಮನೆ ಮುಂದೆ ಬಾಳೆ ಕಂಬ ತೋರಣ ಎಲ್ಲ ಕಟ್ತಾರೆ. ಈಗಿನ ಕಾಲದಲ್ಲಿ ಹೇಳ್ತಾರಲ್ಲ ಪಾಸಿಟಿವ್ ವೈಬ್ಸ್ ಅಂತ, ಅದೇ ಇದು. ಈ ರೀತಿ ಚಪ್ರ ತೋರಣ ಎಲ್ಲ ದಾಟ್ಕೊಂಡು ಬರೋ ವಧುವರರ ಮನಸ್ಸಿನಲ್ಲಿ ಯಾವುದೇ ನೆಗೆಟಿವ್ ಥಾಟ್ಸ್ ಇದ್ರೂ ಅದೆಲ್ಲ ಪಾಸಿಟಿವ್ ಥಾಟ್ಸ್ ಆಗಿ ಬದಲಾಗುತ್ತೆ. ಅದಕ್ಕೋಸ್ಕರನೇ ಯಾವುದೇ ಶುಭ ಕಾರ್ಯ ನಡೆಯೋದಕ್ಕಿಂತ ಮೊದಲು ಈ ರೀತಿಯಾಗಿ ಪೂಜೆನ ಮಾಡ್ತಾರೆ. ಗೊತ್ತಾಯ್ತೇನಮ್ಮ? ನಮ್ ಗುಣನ ನಿಂತೇನು ಸುಮ್ನೆನಾ? ರೂಪ ಗುಣ ವಿದ್ಯೆ ಎಲ್ಲ ಒಟ್ಟಿಗೆ ಹೊಂದಿರೋ ಮಹಾಲಕ್ಷ್ಮಿ. ನಮ್ಮೀಶ್ವರ ಹತ್ಲೆಗೆ, ನಮ್ಮೀಶ್ವರ ಹತ್ಲೆಗೆ, ನಮ್ಮೀಶ್ವರ ಹತ್ಲೆಗೆ, ಈಶ್ವರ ಹತ್ಲೆಗೆ, ಈಶ್ವರ ಹತ್ಲೆಗೆ. ಬಂದೆ ಒಂದು ಜೈಕಾರ ಹಾಕಕ್ಕೆ. ನೀನು ಅದೇನು ಡವ್ ಮಾಡಿದ್ರು ನಿಂಗೆ ನಾನು ಸಂಬಳ ಹೆಚ್ಚ ಮಾಡಲ್ಲ. ಹೋಗಿ ಊಟದ ವ್ಯವಸ್ಥೆ ಮಾಡು, ಹೋಗಿ. ನಡೀರಪ್ಪ, ಜೈಕಾರ ಹಾಕಕ್ಕೆ ಬಂದೆ ಅವನು. ಬನ್ನಿ ಊಟ ಮಾಡು, ಬನ್ನಿ ಅಮ್ಮ ಬನ್ನಿ. ಶ್ರೀರಾಮ ಬಾಯ್ಲಿ ಬಾಯ್ಲಿ ಬಂದ್ಯಾ? ನೋಡಿಲಿ, ನೋಡು ಈ ಕರೆ ಕಾಣ್ತದಿಲ್ಲ, ಇಲ್ಲಿಂದ ಇಲ್ಲಿವರೆಗೆ ಈ ಮಳೆಗಾಲದಲ್ಲಿ ಇದೆಷ್ಟು ತುಂಬಿ ತುಳುಕತ್ತೆ ಅಂತ ಹೇಳಿದ್ರೆ ನೋಡಕ್ಕೆ ಎರಡು ಕಣ್ಣು ಸಾಲಲ್ಲ ಕಣೋ, ಪರಮಾದ್ಭುತ ಕಣೋ. ಅಂತ ಒಳ್ಳೆ ಕೆರೆ ನಮ್ಮ ಬಾಲ್ಯದಲ್ಲಿ ನೋಡಿ. ಇಲ್ಲೆಲ್ಲ ನೋಡಿ, ಈ ಕಡೆಯಿಂದ ಈ ಕಡೆವರೆಗೆ ನಾವು ಎಲ್ಲೆಲ್ಲ ಈಸ್ತಾ ಇದ್ವಿ ಕಣೋ. ಅಪ್ಪ, ಏನಪ್ಪ ಇದು? ನಾವ್ ಎಲ್ಗ್ ಹೋಗ್ತಾ ಇದೀವಿ? ಹೇಳಿದ್ನಲ್ಲಮ್ಮ, ಮನೆ ದೇವ್ರಿಗೆ. ಹೌದು, ಮನೆ ದೇವ್ರಂದ್ರೇನು? ಅದ್ರ ಸ್ಪೆಷಾಲಿಟಿ ಬಗ್ಗೆನೇ ಗೊತ್ತಿಲ್ವಲ್ಲ ನಂಗೆ. ಅಲ್ಲಿ ಹೋಗ್ತೀವಲ್ಲಮ್ಮ, ಗೊತ್ತಾಗುತ್ತಲ್ಲಮ್ಮ. ಅದ್ರಲ್ಲೂ ನಿಮ್ ಮನೆ ದೇವ್ರ ಅದ್ ಯಾವ ಮೂಲೆಯಲ್ಲಿದೆ ಅಂತಾನೆ ಗೊತ್ತಿಲ್ಲ ನಂಗೆ. ಅಪ್ಪ, ಹೋಗ್ತಾ ಇದೀವಿ ಊಟಿ, ಮಡಿಕೇರಿ, ಸಕಲೇಶ್ಪುರ ಆತರ ಜಾಗಕ್ಕೆ ಹೋಗುತ್ತಾನೆ, ಅಥವಾ ಜಮ್ಮು, ಡೆಲ್ಲಿ ಆತರ ಟೂರಿಸ್ಟ್ ಪ್ಲೇಸಸ್ಗಾದ್ರೂ ಹೋಗ್ಬೋದಿತ್ತು. ಕೇಳೋದ್ ಕೇಳ್ತಾ ಇದ್ಯಾ?